ಯುವ ಅಧಿಕಾರಿಗಳಿಗೆ ನಿಮ್ಮ ಪ್ರೀತಿಯ ಬಾಬು ರೆಡ್ಡಿ ಕಡೆಯಿಂದ ನಮಸ್ಕಾರಗಳು. ನಿಮ್ಮ ಪ್ರಶ್ನೆ ನನ್ನ ಉತ್ತರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಐ ಹೋಪ್ ನನ್ನ ಮಾತಾಡೋದು ಕೇಳಿಸ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಐ ಹೋಪ್ ಎಲ್ಲರೂ ನನಗೆ ಹೇಳೋದು ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಎಸ್, ಮೊದಲನೇದಾಗಿ ಎಲ್ಲ ನನ್ನ ಯುವ ಅಧಿಕಾರಿಗಳಿಗೆ ನಾನು ಹೇಳೋದಂದ್ರೆ, ದಯವಿಟ್ಟು ಸೇಫ್ ಆಗಿ ಮನೆಯಲ್ಲೇ ಇರಿ. ಕರೋನಾ ಅನ್ನೋ ಅಟ್ಟಾಸ ತುಂಬಾ ವಿಕೃತವಾಗಿ ಬೆಳೀತಾ ಇದೆ. ಹೊರಗಡೆ ಇದ್ದ ಪೊಲೀಸರು ಏನಾದ್ರು ಹೇಳ್ತಾರಲ್ವಾ, ದಯವಿಟ್ಟು ಮನೆಯಲ್ಲಿರಿ, ಸ್ಟೇ ಹೋಮ್, ಸೇಫ್ ಆಗಿರಿ ಅಂತ ಹೇಳ್ತಾರೆ. ಅದಕ್ಕೊಂದು ರೀಸನ್ ಇರ್ತದೆ. ಎಲ್ಲವನ್ನು ಬಿಟ್ಟು ಪೊಲೀಸರು ಹೊರಗಡೆ ಬಂದು ಅವರ ಹೆಂಡತಿ ಮಕ್ಕಳು, ಅವ್ರ ಫ್ಯಾಮಿಲೀಸ್ನ ಬಿಟ್ಟು ಹೊರಗಡೆ ಕೆಲಸ ಮಾಡ್ತಾರೆ ಅಂತಂದ್ರೆ ಅದು ನಿಮ್ ಸಲುವಾಗಿ. ಯಾರೋ ಒಬ್ರು ಇಬ್ರು ಹೊಡೆದ್ರು ಅನ್ನೋದನ್ನ ಅಷ್ಟೇ ನೀವು ಹೈಲೈಟ್ ಮಾಡ್ತೀರಾ. ಬಟ್ ಅದೇ ಹೊಡೆತದಲ್ಲಿ ನೂರಾರು ಜನ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಪ್ರಾಣವನ್ನು ಸಹಿತ ಕಳ್ಕೊಂಡಿದ್ದಾರೆ. ಓಕೆ, ಬಟ್ ನಮ್ಮ ಪಾರ್ಟ್ ಆಫ್ ಡ್ಯೂಟಿ ನಾವು ಮಾಡ್ಲೇಬೇಕಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಆರೋಗ್ಯದ ಕಡೆ ಗಮನವಿರಲಿ. ಈಗ ಹೊರಗಡೆ ಬಂದು ತಿರುಗಾಡಿ ಯಾರೋ ಕೊರೋನಾ ಹಚ್ಕೊಂಡು, ಕರೋನಾ ಬಂದ ಮೇಲೆ ಆಕ್ಸಿಜನ್ ಸಿಗ್ತಿಲ್ಲ, ಬೆಡ್ ಸಿಗ್ತಿಲ್ಲ, ಯಾರನ್ನೋ ದೂಷಣೆ ಮಾಡೋದು ಅದು ಸರಿಯಲ್ಲ. ಅರ್ಥವಾಗ್ತಿದ್ಯಾ? ಸೊ ಹಾಗಾಗಿ ಫಸ್ಟ್ ನಿಮ್ಮ ಹೆಲ್ತ್. ಈ 2021ನೇ ವರ್ಷ ಏನಂದ್ರೆ, ಇದು ದುಡ್ಡು ಗಳಿಸೋದಾಗ್ಲಿ ಅಥವಾ ಅಧಿಕಾರ ತಗೊಳೋದಕ್ಕಿಂತ ಹೆಚ್ಚಾಗಿ ಪ್ರಾಣವನ್ನು ಉಳಿಸ್ಕೊಳ್ಳುವಂತ ಒಂದು ವರ್ಷ. ಸೊ ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಹರಿಸಿ, ಆರೋಗ್ಯ ಬಗ್ಗೆ ಕೇರ್ ಮಾಡಿ, ಆರೋಗ್ಯಕ್ಕೆ ಫಸ್ಟ್ ರೆಸ್ಪೆಕ್ಟ್ ಕೊಡಿ. ದಯವಿಟ್ಟು ಸಾಧ್ಯ ಆದಷ್ಟು ಮನೆಯ ಒಳಗಡೆ ಇರ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಯುವ ಅಧಿಕಾರಿಗಳಿಗೆ ಐ ಹೋಪ್ ಎಲ್ಲರೂ ಆರೋಗ್ಯವಾಗಿದ್ರ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟೇ. ನಮಸ್ತೆ ಸರ್, ಆಲ್ ಯು. ದಯವಿಟ್ಟು ಮಧ್ಯದಲ್ಲಿ ಫೋನ್ಸ್ ಬರ್ತಾ ಇದೆ, ಸೊ ಹಾಗಾಗಿ ಗೊತ್ತಾಗ್ತಾ ಇದೆ. ಸೊ ಜೀವನದಲ್ಲಿ ಒಂದು ಗುರಿ ಇರಬೇಕು. ಗುರಿ ಸಾಧನೆಯಿಂದ ನಾವು ನಿರಂತರವಾಗಿ ಪ್ರಯತ್ನ ಪಟ್ಟು ಆತ್ಮವಿಶ್ವಾಸವಿದ್ದು ವಿತ್ ಫುಲ್ ಡೆಡಿಕೇಶನ್ ನಾನು ಮಾಡ್ಲೇಬೇಕು ಅನ್ನೋ ಹುಂಬತನ ಮನಸ್ಸಲ್ಲಿದ್ರೆ ನೀನ್ ಎಲ್ಲಿಗೆ ಬೇಕಾದ್ರೂ ನೀನ್ ಸಾಧಿಸ್ಬೋದು, ಏನ್ ಬೇಕಾದ್ರೂ ಸಾಧಿಸ್ಬೇಕು, ಏನ್ ಬೇಕಾದ್ರೂ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ನಿನ್ನ ಗುರಿ ದೊಡ್ಡದಿದೆ ಅಂತ ಹೇಳ್ಬಿಟ್ಟು, ನಿನ್ನ ಗುರಿ ದೊಡ್ಡದಿದ್ದಾಗ ನಿನ್ನ ವೇಗವನ್ನು ಜಾಸ್ತಿ ಮಾಡ್ಕೋಬೇಕೆ ಹೊರತು ನಿನ್ನ ಗುರಿಯನ್ನು ಸಣ್ಣದ್ ಮಾಡ್ಕೊಳೋದಲ್ಲ ಜೀವನ. ಎಸ್, ನಾನು ಸಾಧಿಸ್ಬೇಕು ಅಂತ ಹೇಳ್ಬಿಟ್ಟು, ಏನೋ ಸಾಧಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಹೆಜ್ಜೆ ಇಟ್ಟಿದ್ದೀನಿ ಅಂತಂದ್ರೆ ಆ ಬಂದಿರೋ ಉದ್ದೇಶವನ್ನು ನಾನು ನೆರವೇರಿಸ್ಕೊಂಡು ಹೋಗ್ಬೇಕು. ಆಗ ಮಾತ್ರ ಒಬ್ಬ ಸಾಧಕನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗ್ತದೆ. ನಾನು ಯಾವಾಗ ಹೇಳ್ತಾ ಇರ್ತೀನಿ, ನಿನಗೆ ಯಾವಾಗ್ಲೂ ನಿನ್ ಜೊತೆ ಬರುವಂತರು ನಿಮ್ಮ ತಂದೆ ತಾಯಿಗೆ ಬಿಟ್ರೆ ಯಾರು ನಿನ್ನ ಜೊತೆ ಬರೋದಿಲ್ಲ. ನಿನ್ನ ತಂದೆ ತಾಯಿ ಒಂದು ವ್ಯಾಲ್ಯೂ ಆಗ್ಲಿ ಅಥವಾ ನಿಮ್ಮ ಒಂದು ಊರಿನ ವ್ಯಾಲ್ಯೂ ಆಗಿ ಯಾವಾಗ ಗೊತ್ತಾ, ನೀನು ಯಾವಾಗ ನಿನ್ನ ಊರನ್ನು ಬಿಟ್ಟು, ನಿನ್ನ ತಂದೆ ತಾಯಿನ ಬಿಟ್ಟು ಹೊರಗಡೆ ಹೋಗ್ತೀಯಲ್ಲ, ಆವತ್ತು ನಿನಗೆ ಗೊತ್ತಾಗುತ್ತೆ ಅದು ನನ್ನ ಊರಲ್ಲ, ಅದು ಸ್ವರ್ಗ. ಅವರು ನನ್ನ ಹೆತ್ತವರಲ್ಲ, ನನ್ನ ತಂದೆ ತಾಯಿ ನನ್ನ ಹೆತ್ತವರಲ್ಲ, ಅವ್ರು ನನ್ನ ದೇವರು ಎನ್ನುವ ಭಾವನೆ ಗೊತ್ತಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ನಿಮ್ಮ ತಂದೆ ತಾಯಿ ನಿಮ್ಮ ಏಳಿಗೆಯನ್ನು ಯಾವಾಗ್ಲೂ ಬಯಸ್ತಾ ಇರ್ತಾರೆ. ನಿನ್ಗೆ ರೋಗ ರುಜಿನಗಳು ಬಂದಾಗ ಆಗ್ಲಿ ಅಥವಾ ಯಾರೋ ನಿನ್ಗೆ ಸಪೋರ್ಟ್ ಬಂದಿಲ್ಲ ಅಂದ್ರೆ ಬರೋರು ನಿಮ್ಮ ತಂದೆ ತಾಯಿ. ಯಾವಾಗ್ಲೂ ನಿಮ್ಮ ತಂದೆ ತಾಯಿಯವ್ರಿಗೆ ನಿಮ್ಮ ರೆಸ್ಪೆಕ್ಟ್ ಯಾವಾಗ್ಲೂ ಇರ್ಲಿ. ಅವ್ರು ಚೆನ್ನಾಗಿದ್ದಾಗ ಮಾತ್ರ ನೀನ್ ಬೆಳಿತೀಯ, ಅವರ ಆಶೀರ್ವಾದ ಇದ್ದಾಗ ಮಾತ್ರ ನೀನ್ ಬೆಳಿತೀಯ. ನಿನ್ನಲ್ಲಿ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ, ನಿನ್ ಕಷ್ಟ ಸುಖ ಗೊತ್ತಿಲ್ಲ, ಬಟ್ ನಿಮ್ಮ ತಂದೆ ತಾಯಿ ಅರ್ಕಲು ಬಟ್ಟೆ ಹಾಕೊಂಡಿದ್ರು ನನ್ ಮಗ ಚೆನ್ನಾಗಿರ್ಬೇಕು, ನನ್ ಮಗಳು ಚೆನ್ನಾಗಿರ್ಬೇಕು ಅನ್ನೋದನ್ನ ಅವ್ರ ಮನಗಂಡು ನೀನು ಕೇಳೋದ್ರಿಂದ ಮುಂಚೆನೆ ಕೊಡ್ಸುವಂತವ್ರು ಇದ್ದಾರೆ. ಓಕೆ, ಸಾಧನೆ ಮಾಡ್ಬೇಕು, ಸಾಧಕನಾಗ್ಬೇಕು ಅಂತಂದ್ರೆ ಅರಮನೆ ಆಗಿರ್ಬೇಕು ಅಂತ ಏನಿಲ್ಲ. ಎಲ್ಲಿ ಕೂತು ಓದಿದ್ರೇನು ನೀನು ಸಾಧಕನಾಗ್ಬೋದು. ಅರ್ಥ ಆಗ್ತಿದ್ಯಾ? ಎಸ್, ಈಗ ನಿಮ್ಮ ಕ್ವಶನ್ಸ್ ಏನಿದ್ರು ದಯವಿಟ್ಟು ಕೇಳಿ, ಸೊ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಎಸ್, ವಿಲ್ ಮೂವ್ ಆನ್ ಟು ಫಸ್ಟ್ ಒನ್. ಯಾರಿದಾರ? ಪ್ರಶಾಂತ್, ಥ್ಯಾಂಕ್ಸ್ ಫಾರ್ ಮೋಟಿವೇಶನ್ ಸರ್. ಥ್ಯಾಂಕ್ ಯು ಬ್ರದರ್. ಫಿಸಿಕಲ್ ಯಾವಾಗ ಆಗ್ಬೋದು? ಎಸ್, ಈಗ ಬೃಹತ್ ನೇಮಕಾತಿ ಇದೆ. ಸುಮಾರು 800ರಿಂದ 900 PSI ಮತ್ತೆ ಸುಮಾರು 4000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಆರಂಭ ಆಗ್ಬೇಕಿತ್ತು. ಬಿಕಾಸ್ ಆಫ್ ಲಾಕ್ ಡೌನ್ ಇರೋದ್ರಿಂದ ನೇಮಕಾತಿ ಆಗಿಲ್ಲ. 100% ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ 4000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ನೇಮಕಾತಿ ಕ್ಯಾನ್ಸಲ್ ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಅದಾದ ನಂತರ ನಿಮಗೆ ಸದ್ಯದಲ್ಲೇ ಲಾಕ್ಡೌನ್ ಮುಗಿದ ನಂತರನೇ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅಪ್ಲಿಕೇಶನ್ ಕರೀತಾರೆ. ನಿಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂಗೆ ಸಬ್ ಇನ್ಸ್ಪೆಕ್ಟರ್ದು ಫಿಸಿಕಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಕರೋನಾ ಯಾವಾಗ ಎಂಡ್ ಆಗುತ್ತೆ, ಕರೋನಾದ ತೀವ್ರತೆ ಯಾವಾಗ ಕಡಿಮೆ ಆಗುತ್ತೋ ಆಗ ನಿಮ್ಮ ಫಿಸಿಕಲ್
ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಅದರಲ್ಲಿ ಎರಡು ಒಮ್ಮೆ ನಡೀಬೋದಾ ಅಂತ ಕ್ವಶನ್ ಕೇಳ್ತಾ ಇದ್ರು. ಎಸ್, ದೇರ್ ಇಸ್ ಎ ಪಾಸಿಬಿಲಿಟೀಸ್. ಎರಡೂ ಒಮ್ಮೆ ಕರೆಯೋ ಒಂದು ಸಾಧ್ಯತೆಗಳು ಇದಾವೆ. ಸೊ ಹಾಗಾಗಿ ನಿಮ್ಮ ಕಡೆಯಿಂದ ಏನು ಪ್ರಿಪರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡಿ. ಎಕ್ಸಾಮ್ ಬಗ್ಗೆ ಆಗಲಿ ಅಥವಾ ಫಿಸಿಕಲ್ ಬಗ್ಗೆ ಆಗಲಿ ದಯವಿಟ್ಟು ತಲೆ ಕೆಡಿಸ್ಕೊಂಬೇಡಿ. 100% ಕರೋನಾ ಕಡಿಮೆ ಆಗಿದ ತಕ್ಷಣ ನಿಮ್ಗೆ ಫಿಸಿಕಲ್ ಸ್ಟಾರ್ಟ್ ಮಾಡ್ತಾರೆ. ಒನ್ಸ್ ಫಿಸಿಕಲ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ನಿಮಗೆ ಆಟೋಮೆಟಿಕಲಿ ಎಕ್ಸಾಮ್ ಕೂಡ ಕರೀತಾರೆ. ಎಸ್, ಯಾರ ಕೇಳ್ತಾ ಇದ್ದಾರೆ ಐಟ್ ಎಷ್ಟಿರಬೇಕು ಅಂತ ಹೇಳ್ಬಿಟ್ಟು. ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ PSC ಹುದ್ದೆಗಳಿಗೆ ಪುರುಷರಿಗೆ 168 ಸೆಂಟಿಮೀಟರ್ಸ್ ಇರಬೇಕು. ಅರ್ಥವಾಗ್ತಿದ್ಯಾ? ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿ ಕೀರ್ತಿ ಮಧು. ಬ್ರದರ್, ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ನಿಮಗೆ ಅವೈಲಬಿಲಿಟಿ ಇರುವಂತ ಸಮಯದಲ್ಲಿ ನಿಮ್ಮ ಮನಸ್ಸಿನನ್ನು ಆಧರಿಸಿಕೊಂಡು ನೀವು ಯೂಸ್ ಮಾಡ್ಕೊಡೋದೇ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಸರ್ ನಾನು 10 ಅವರ್ ಓದ್ಬೇಕಾ 20 ಅವರ್ ಓದ್ಬೇಕಾ ಅಥವಾ ಈ ಸಬ್ಜೆಕ್ಟ್ ಇಷ್ಟು ಅವರ್ ಓದ್ಬೇಕಾ? ನೋ ನೋ ನೋ, ಯಾವುದೇ ತರನೂ ಇಲ್ಲ. ನಾನು ಹೇಳ್ತಾ ಇದ್ನಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಿನಗೆ ನೀನು ಹಾಕೋಣಂಥದ್ದು. ನಿನಗೆ ಸಿಗುವಂತ ಅವಕಾಶಗಳು, ಸಮಯ ಪ್ಲಸ್ ನಿನ್ನ ಮನಸ್ಸು, ಮೈಂಡ್ ಯಾವಾಗ ರಿಲ್ಯಾಕ್ಸ್ ಆಗಿರ್ತದೆ. ನೀನ್ 10 ಅವರ್ ಓದ್ತೀಯ 11 ಅವರ್ ಓದ್ತೀಯ ಅನ್ನೋದಕ್ಕಿಂತ 2 ಅವರ್ ಓದ್ತೀಯ 3 ಅವರ್ ಓದ್ತೀಯ, ಬಟ್ ಆ ಓದು ಎಫೆಕ್ಟಿವ್ ಆಗಿರ್ಬೇಕು. ಯಾವಾಗ ನೀನು ಓದುವ ಒಂದು ಇದು ಎಫೆಕ್ಟಿವ್ ಆಗಿರ್ತದೋ ಹಾಗೆ ನಿನ್ನ ಸಕ್ಸಸ್ ಯಶಸ್ಸು ಅನ್ನೋದು ಜೊತೆಗೆ ಬರ್ತದೆ. ಎಸ್ ಸರ್, 2 times ಕೂಡ ನಾನು ಅಪ್ಲೈ ಮಾಡಿದ್ದೀನಿ, ಬಟ್ ಇನ್ನು ಫಿಸಿಕಲ್ ಟೆಸ್ಟ್ ಬಂದಿಲ್ಲ. ಡಿಯರ್ ಕಾಲ್ಫಾರ್ಮ್ ಯಾವಾಗ ಅನ್ನೋದ್ರ ಬಗ್ಗೆ ಇನ್ನೂ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. PSC ಏಜ್ ಆಗಿಲ್ಲ ಸರ್, ಇನ್ನು ಆಲ್ರೆಡಿ 50% ರೆಡಿ ಆಗಿದ್ದೀನಿ. ಫಸ್ಟ್ ಪೇಪರ್ ಹೇಗೆ ರೆಡಿ ಆಗೋದು? ಸೊ ಫಸ್ಟ್ ಪೇಪರ್ ನಾನು ಹೇಳ್ತೇನೆ, ದಯವಿಟ್ಟು ಚಿಗುರು ಪ್ರಬಂಧಗಳು ಮತ್ತು ಚಿಗುರು ಟ್ರಾನ್ಸ್ಲೇಷನ್ ಬುಕ್ಸ್ ಇದಾವೆ. ಪ್ರಿಪರೇಷನ್ ಅತಿ ಈಸಿಯಾಗಿ ಹೇಳಿರುವಂತಹ ಒಂದು ಯಾವ್ದಾದ್ರು ಬುಕ್ ಇದೆ ಅಂದ್ರೆ ಆ ಬುಕ್ ದಯವಿಟ್ಟು ಅದನ್ನ ರೆಫರ್ ಮಾಡಿ. ಸಾಧ್ಯವಾದ ಯೂಟ್ಯೂಬ್ ಅಲ್ಲಿ PSA ಪೇಪರ್ 1 ಪ್ರಿಪರೇಷನ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ, ದಯವಿಟ್ಟು ಅದನ್ನ ನೋಡಿ. ಅರ್ಥಾತ್ ಪೊಲೀಸ್ಗೆ ಏಜ್ ಕನ್ಸಿಡರ್ ಹೇಗೆ ಸರ್ ಕನ್ಸಿಡರೇಷನ್? PSIಗೆ ಈಗ ಸದ್ಯಕ್ಕೆ GMಗೆ 30 ಇದೆ, ಮತ್ತೆ OBC ಅದರ್ ಕ್ಯಾಟಗರಿಗೆ 32 ಇದೆ. ಸೊ PC ಕಾನ್ಸ್ಟೇಬಲ್ಗೆ 27 ವರ್ಷ ಅದರ OBCಗೆ ಇದೆ, GMಗೆ ಬಂದು 27 ವರ್ಷ ಇದೆ. ಸೊ PCಗೆ ಬೆಸ್ಟ್ ಬುಕ್ ಯಾವುದು? PCಗೆ ಬೆಸ್ಟ್ ಬುಕ್ ಆಲ್ವೇಸ್ ಚಿಗುರುನ ಹೇಳ್ತೀನಿ. ಲೇಡೀಸ್ಗೆ ಫಿಸಿಕಲ್ ಬಗ್ಗೆ ಹೇಳಿ ಮೇಡಮ್. ಲೇಡೀಸ್ಗೆ ಫಿಸಿಕಲ್ ಅಂತಂದ್ರೆ ರನ್ನಿಂಗ್ ಬಂದು 400 ಮೀಟರ್ಸ್ ಒಂದಿರ್ತದೆ, ಮತ್ತೆ ಹೈ ಜಂಪ್ ಅಥವಾ ಲಾಂಗ್ ಜಂಪ್ ಎರಡರಲ್ಲಿ ಒಂದ್ ಮಾಡಬೇಕು. ಅದು ಡಿಸ್ಟೆನ್ಸ್ ಎಕ್ಸಾಕ್ಟ್ ನನಗಂತೂ ಐ ಫರ್ಗಾಟ್, ಅದನ್ನ ನಾನು ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ದಯವಿಟ್ಟು ಅದನ್ನ ನೋಡಿ ಪ್ರಿಪರೇಷನ್ ಮಾಡಿ. PCಗಾಗಿ ನೀವು ಬರೆದಿರೋ ಪುಸ್ತಕವನ್ನು ಪೋಸ್ಟ್ ಮುಖಾಂತರ ಕಳಿಸ್ತಾರ? 100% ಕಳಿಸ್ತಾರೆ. ನಾನು ಆಮೇಲೆ ನಿಮ್ಗೆ ಬುಕ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಪ್ರೆಸೆಂಟ್ ಟಫ್ನೆಸ್ ಆಫ್ ITI ಮುಗಿದವರು PCಗೆ ಅಪ್ಲೈ ಮಾಡಬಹುದಾ? ಇಲ್ಲ, ITI ಮುಗಿದವರು ಮತ್ತೆ ಡಿಪ್ಲೊಮಾ ಮುಗಿದವರು PCಗೆ ಅಪ್ಲೈ ಮಾಡಬಹುದು, ಸಿವಿಲ್ PCಗೆ ಅಪ್ಲೈ ಮಾಡಬಹುದು. ಬಟ್ ಅವರು NIOS ಸರ್ಟಿಫಿಕೇಟ್ ಅಂತ ಕೇಳ್ತಾರೆ. NIOS ಸರ್ಟಿಫಿಕೇಟ್ ನಿಮ್ಮಲ್ಲಿ ಇದ್ರೆ ನೀವು ಅಪ್ಲೈ ಮಾಡಬಹುದು. ಅರ್ಥ ಆಗ್ತಿದೆಯಾ? PSIಗೆ ಬೆಸ್ಟ್ ಬೇಕು ಸರ್, ಆಲ್ವೇಸ್ ಚಿಗುರು ಅಂತಾನೆ ಹೇಳ್ತೀನಿ. ಸರ್ ಲಾಂಗ್ ಜಂಪ್ ಟ್ರಿಕ್ಸ್ ಹೇಳಿ. ಲಾಂಗ್ ಜಂಪ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ತಾರೆ, ಕೆಲವರು ಕಿಲೋಮೀಟರ್ ಗಟ್ಟಲೆಯಿಂದ ಓಡ್ ಬರ್ತಾರೆ. ಅಷ್ಟೆಲ್ಲ ಅವಶ್ಯಕತೆ ಇಲ್ಲ. ಸೊ ಕರೆಕ್ಟ್ ಆಗಿ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೇಕಾದ 2 ಪಾಯಿಂಟ್ ಅಂದ್ರೆ, ಒಂದು ಲೈನ್ ಕರೆಕ್ಟ್ ಆಗಿ ನಾನು ಕ್ರಾಸ್ ಮಾಡ್ತೀನಿ, ಕ್ರಾಸ್ ಮಾಡೋದಿಲ್ಲ ಒಂದು. ಎರಡನೇದು ಜಂಪ್ ಹೊಡಿಬೇಕಾದ್ರೆ ಯಾವಾಗ್ಲೂ ನೀವು ಹಿಂಗ್ ಹೋಗ್ತೀರಾ, ದಟ್ ಶುಡ್ ಬಿ ಪ್ಯಾರಾಬೋಲಿಕ್ ಇದ್ರಲ್ಲಿ ಇರಬೇಕು. ಸೊ ಆಮೇಲೆ ಜಂಪ್ ಹೊಡೆದಾಗ ಸಾಧ್ಯವಾದಷ್ಟು ಬ್ರೀತ್ ಇರುತ್ತಲ್ಲ, ಬ್ರೀತ್ ಕಂಟ್ರೋಲ್ ಹಿಂಗ್ ಮೇಲಕ್ಕೆ ಕಂಟ್ರೋಲ್ ಮಾಡ್ಕೊಳ್ಳಿ. ಸೊ ದಟ್ ಏನಾಗ್ತದೆ, ನಿಮ್ ಬ್ರೀತ್ ಕಂಟ್ರೋಲ್ ಆಗಿ ಸೊ ಇನ್ನೂ ಪುಷ್ ಮಾಡುತ್ತೆ. ಆಮೇಲೆ ಹೇರ್ ಅಲ್ಲಿ ಜಂಪ್ ಮಾಡಿದಾಗ ನಾವ್ ಹಿಂಗ್ ಲ್ಯಾಂಡ್ ಮಾಡ್ಲಿಕ್ಕೆ ಹೋಗ್ತೀವಿ, ಒಂದು ಹೆಜ್ಜೆ ಹೇರ್ ಅಲ್ಲಿ ಮೂವ್ಮೆಂಟ್ ಮಾಡಿ ಹಿಂಗೆ, ಸೊ ದಟ್ ನೀವು ಮುಂದಕ್ಕೆ ಪುಷ್ ಆಗ್ತೀರಾ. ಅರ್ಥ ಆಗ್ತಿದ್ಯಾ? ಉಮೇಶ್, ಟ್ಯಾಟೂ ಪ್ರಾಬ್ಲಮ್ ಆಗಲ್ಲ ಅಲ್ಲ ಸರ್? ಇಲ್ಲ, ಯಾವುದೇ ಕಾರಣಕ್ಕೂ ಟ್ಯಾಟೂಸ್ ಇದ್ರೆ ಪೊಲೀಸ್ ಇಲಾಖೆಗೆ ಸಮಸ್ಯೆ ಇಲ್ಲ. ಬಿಗಿನಿಂಗ್ ಸ್ಟ್ರಾಟಜಿ ಹೇಳಿ ಸರ್. ಶಮಂತ್, ಬಿಗಿನಿಂಗ್ ಸ್ಟ್ರಾಟಜಿ ಇಷ್ಟೇ, ನೀವು ಯಾವುದೇ ಒಂದು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಯಾವ ಒಂದು ಎಕ್ಸಾಮ್ಗೆ ತಯಾರಿ ಮಾಡ್ತಿದ್ದೀರಾ ಅನ್ನೋದ್ರ ಬೇಸ್ಡ್ ಕ್ವಶನ್ ಪೇಪರ್ಸ್ ಓದ್ಕೊಳ್ಳಿ. ಸೊ ನಿಮ್ಗೆ ಕ್ವಶನ್ ಪೇಪರ್ಸ್ ಓದ್ಕೊಳ್ಳೋದ್ರಿಂದ ಒಂದು ವಿಷಯ ತಗೊಂಡಾಗ ಯಾವ ವಿಷಯ ನಾನು ಓದ್ಬೇಕು, ಯಾವ ವಿಷಯ ಓದಬಾರದು, ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಗ್ತದೆ. ಸೈನ್ಸ್ಗೆ ನೀವು KM ಸುರೇಶ್ ಅವ್ರದ್ದು ಬುಕ್ಸ್ ತಗೋಬಹುದು, ಇಟ್ ವಿಲ್ ಬಿ ವೆರಿ ಗುಡ್. ಅರ್ಥಾಗ್ತಿದ್ಯಾ? ಪ್ರತಿಯೊಂದು ಪರೀಕ್ಷೆಯು ಅದರದೇ ಆದಂತ ಒಂದು ಸಿದ್ಧತೆ ಇರಬೇಕು, ಅದರದೇ ಆದಂತ ವೈಶಿಷ್ಟ್ಯತೆ ಇರ್ತದೆ ಪ್ರತಿಯೊಂದು ಪರೀಕ್ಷೆಗೂ. ಆ ಒಂದು ವೈಶಿಷ್ಟ್ಯಕ್ಕೆ ತಕ್ಕಂತ ಸಿದ್ಧತೆಯನ್ನು ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ್ತಾರೆ. ನೀನ್ ಎಷ್ಟು ಟ್ಯಾಲೆಂಟ್ ಇದೆಯಾ, ನಾನು ಯೂನಿವರ್ಸಿಟಿ ಟಾಪರ್ ಆ ಟಾಪರ್ ಯಾವತ್ತೂ ಮ್ಯಾಟರ್ ಆಗೋದಿಲ್ಲ. ಬಟ್ ಯಾವ ಪರೀಕ್ಷೆ ಅದರ ವೈಶಿಷ್ಟ್ಯತೆಯನ್ನು ಅದರ ಸಿದ್ಧತೆ ಹೇಗೆ ಮಾಡ್ಕೊಂಡಿದ್ದೀನಿ ಅಂದಾಗ ಮಾತ್ರ ನೀನು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಮೆಡಿಕಲ್ ನಲ್ಲಿ ಸುಟ್ಟು ಗಾಯ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಇಲ್ಲ, 100% ಮೆಡಿಕಲ್ ಸುಟ್ಟು ಗಾಯ ಯಾವುದೇ ಗಾಯ ಇದ್ರೂ ದಟ್ ಶುಡ್ ಬಿ ಈಗ ವರ್ಕಿಂಗ್ ಕಂಡೀಷನ್ ಇದ್ರೆ ಆ ಪೋರ್ಷನ್ ಪ್ರಾಬ್ಲಮೇ ಇಲ್ಲ. ಅದು ಮೆಡಿಕಲ್ ಬಹಳ ಕ್ರಿಟಿಕಲ್ ಇರುತ್ತಾ ಸರ್? ಬಾಬು ಚಿರು, ಇಲ್ಲ ಬ್ರದರ್, ಯಾವುದೇ ಕಾರಣಕ್ಕೂ ಮೆಡಿಕಲ್ ಯಾವುದೇ ಕಾರಣಕ್ಕೂ ಕ್ರಿಟಿಕಲ್ ಇರೋದಿಲ್ಲ. ಆ ಮೆಡಿಕಲ್ ಬಗ್ಗೆನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದೀನಿ, ಬಾಬು ರೆಡ್ಡಿ ಅಂತ ನನ್ನ ಅಕೌಂಟ್ ಇದೆ, ದಯವಿಟ್ಟು ಅಲ್ಲಿ ಹೋಗಿ ಅದ್ರಲ್ಲಿ ವಿಡಿಯೋಸ್ ಇದಾವೆ, ದಯವಿಟ್ಟು ರೆಫರ್ ಮಾಡಿ. ಪ್ರವೀಣ್,
ಹೈಟ್ 167 ಇದೆ ಆಗಲ್ವಾ? ಇಲ್ಲ, ಎಕ್ಸಾಕ್ಟ್ಲಿ 168 ಸೆಂಟಿಮೀಟರ್ ಇದ್ರೆ ಮಾತ್ರ, ಅದು ಅದಕ್ಕಿಂತ ಹೆಚ್ಚಾಗಿದ್ರೆ ಮಾತ್ರ ಇವ್ರು ಎಲಿಜಿಬಲ್. ಐಸೈಟ್ ಎಷ್ಟಿರ್ಬೇಕು ಅಂತ ಸ್ವಲ್ಪ ಹೇಳ್ತೀರಾ? ಐಸೈಟ್ ಏನಿಲ್ಲ, 6/9 ಅಥವಾ 6/12 ಅಂತ ಹೇಳ್ತಾರೆ. ವಿತ್ ರೆಸ್ಪೆಕ್ಟ್ ಅಂತ ಮೆನ್ಷನ್ ಇದೆ. ದಯವಿಟ್ಟು ಒಮ್ಮೆ ನೀವು ನಿಮ್ಮ ಇದಕ್ಕೆ ಹೋಗಿ, ಏನಕ್ಕೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೋಗಿ ದಯವಿಟ್ಟು ಅದನ್ನ ರೆಫರ್ ಮಾಡ್ಕೊಳ್ಳಿ. ಓಕೆ, ತುಂಬಾ ಜನ ಡಿಸ್ಕರೇಜ್ ಮಾಡ್ತಾರೆ ಸರ್. ಡಿಸ್ಕರೇಜ್ ಮಾಡೋರು, ನಿನ್ ಕಾಲ್ ಎಳೆಯೋರು, ನಿನ್ ಕೈಯಲ್ಲಿ ಏನೂ ಆಗೋದಿಲ್ಲ ಅನ್ನೋರು ತುಂಬಾ ಜನ ಇರ್ತಾರೆ. ಬಟ್ ಅವ್ರಿಗೆಲ್ಲರೂ ಉತ್ತರ ನಿಮ್ಮ ಮಾತಿನ ಮೂಲಕ ಅಲ್ಲ, ನಿನ್ನ ಯಶಸ್ಸಿನ ಮೂಲಕ ಮಾತ್ರ ಹೇಳ್ಕೊಡ್ಬೇಕು ಅವ್ರಿಗೆ. ಆಗ ಅವರು ಇವ್ನ ಕೈಯಲ್ಲಿ ಏನೂ ಆಗಲ್ಲ ಅನ್ಕೊಂಡಿದ್ವಲ್ಲಪ್ಪ, ಎಲ್ಲಿ ನೀನು ಅವಮಾನಿತನಾಗ್ತೀಯೋ ಅಲ್ಲೇ ನೀನು ಸನ್ಮಾನಿತರಾದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ. ಸೊ ಒಬ್ಬ ವ್ಯಕ್ತಿ ಬೆಳಿಬೇಕಂತಂದ್ರೆ ಅವ್ನ ಕಾಲ್ ಎಳೆದಿರ್ಬೇಕಂತ, ಅವ್ನ ಕಾಲ್ ಎಳೆದಷ್ಟು ನಿನ್ ಮೇಲಕ್ಕೆ ಬೆಳಿಬೇಕು ಅಂತ ಮುಮ್ಮತನ ಇರ್ಬೇಕು, ಆಯ್ತಾ? ಯಾವಾಗ್ಲೂ ಬಿ ಆಪ್ಟಿಮಿಸ್ಟಿಕ್, ಯಾವಾಗ್ಲೂ ಪಾಸಿಟಿವ್ ಯೋಚನೆ ಮಾಡಿ, ಧನಾತ್ಮಕ ಯೋಚನೆ ಮಾಡಿ. ಯಾರೇ ಬಂದು ನೆಗೆಟಿವ್ ಏನೇ ಹೇಳಿದ್ರು ದಯವಿಟ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಇಟ್ಸ್ ಗೂಗಲ್. ಎಷ್ಟವ್ರು ಓದ್ಬೇಕು, ನೀ ಎಷ್ಟವ್ರು ಓದ್ತೀರಾ ಅನ್ನೋದು ಮ್ಯಾಟರ್ ಆಗೋದಿಲ್ಲ, ಓದೋದು ಎಷ್ಟು ಎಫೆಕ್ಟಿವ್ ಓದ್ತೀರಾ ಅನ್ನೋದು ಮಾತ್ರ ಮ್ಯಾಟರ್ ಆಗುತ್ತೆ. ನಿಮ್ ಬುಕ್ಕಿಂದ ಎಷ್ಟು ಕ್ವಶನ್ ಬರೋ ಚಾನ್ಸಸ್ ಇದೆ? ಇದುವರೆಗೂ 50ಕ್ಕೆ ಕೆಳಗಡೆ ಅಂತೂ ಬಂದಿಲ್ಲ. ಅದನ್ನ ನಾನು ಮೆನ್ಷನ್ ಮಾಡ್ಕೊಟ್ಟಿದ್ದೀನಿ, ಸೊ ದಟ್ ವೇಸ್ಟ್ ಅನ್ನ ಅದ್ರ ಮೇಲೆ ಇದು ಮಾಡ್ಕೊಳ್ಳಿ. ಸರ್ ಲಂಚ ಕೇಳ್ತಾರಾ? ಪರಶುರಾಮ್, ನಾನು ತುಂಬಾ ಸಲ ಹೇಳಿದ್ದೀನಿ, ಲಂಚ ಕೇಳಂಗಿದ್ರೆ ಅಥವಾ ಲಂಚ ಕೊಟ್ಟು ನಾವ್ ಯಾರಾದ್ರು ಬರಂಗಿದ್ರೆ ನಾನು ಇಲ್ಲಿ ಕುತ್ಕೊಂಡು ನಿಮ್ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ. ಪ್ಯೂರ್ಲಿ ಮೆರಿಟ್. ನೀನು ಮ್ಯಾಕ್ಸಿಮಮ್ ಎಫರ್ಟ್ ಮಾಡು, ಗೆಟ್ ಎ ಗುಡ್ ಸ್ಕೋರ್, 100% ವಿಲ್ ಗೆಟ್ ಇನ್ ಟು ದಿ ಸರ್ವಿಸ್. ಅರ್ಥ ಆಗ್ತಿದ್ಯಾ ಅಣ್ಣ? PSI ಶಿಫ್ಟ್ ಜಾಬ್ ಇರುತ್ತಾ? ಎಸ್, ಈಗ ಸದ್ಯಕ್ಕೆ ಶಿಫ್ಟ್ ಜಾಬ್ PSI ಇರೋದಿಲ್ಲ. PSI ಅಂತಂದ್ರೆ ನೀವು ಆಫೀಸರ್, ಒಬ್ಬ ಅಧಿಕಾರಿ ಅಂತಂದಾಗ ಯಾವುದೇ ಕಾರಣಕ್ಕೂ ಶಿಫ್ಟ್ ಜಾಬ್ ಇರಲ್ಲ. ಮಾಮೂಲಿ ಒಂದು ಮಾರ್ನಿಂಗ್ ಟು ಈವ್ನಿಂಗ್ ವರ್ಗೂ ಇರ್ತದೆ. ಒಂದಿನ ಮಾತ್ರ ನೈಟ್ ರೌಂಡ್ಸ್ ಇರ್ತದೆ. ನಮ್ಮ ಮಾತುಗಳು ನಿಮ್ಗೆ ಇನ್ಸ್ಪಿರೇಷನ್. ಎಸ್ ಪ್ರವೀಣ್ ಅವ್ರೆ, ಒಳ್ಳೇದಾಗ್ಲಿ. ಹಾಯ್ ರುದ್ರೇಶ್ ಹೇಳ್ತಾ ಇದ್ರ, ಪೊಲೀಸು ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ? ಲಾಕ್ಡೌನ್ ಮುಗಿದ ತಕ್ಷಣನೇ ಪೊಲೀಸು ಅಪ್ಲಿಕೇಶನ್ ಬಿಡ್ತಾರೆ. ಈಗ ಬಿಡ್ಬೋದಿತ್ತು, ಬಟ್ ಈಗ ಬಿಟ್ರೆ ಏನಾಗ್ತದೆ, ನಿಮಗೆ ಹೋಗಿ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇಲ್ವಲ್ಲ, ಸೊ ಹಾಗಾಗಿ ಮುಂದೆ ಹಾಕಿದ್ದಾರೆ. ಅರ್ಥ ಆಗ್ತಿದ್ಯಾ? ಚಿಗುರು ಬುಕ್ ಎಲ್ಲಾ ಬುಕ್ ಸ್ಟಾಲ್ ಅಲ್ಲಿ ಸಿಗುತ್ತಾ? ಎಸ್ ಕಿರಣ್, 100% ಚಿಗುರು ಬುಕ್ ಎಲ್ಲಾ ಬುಕ್ ಸ್ಟಾಲ್ ಸಿಗುತ್ತೆ. ಎಲ್ಲ ತುಂಬಾ ಜನ ಚಿಗುರು ಬುಕ್ ಕೇಳ್ತಿದ್ರೆ, ಬ್ರದರ್ ಇದೇ ಚಿಗುರು ಬುಕ್, ದೊಡ್ಡದು ಏನೂ ಇಲ್ಲ, ಇದೇ ಚಿಗುರು ಬುಕ್. ಈ ಚಿಗುರು ಬುಕ್ ಅಲ್ಲೇ ತುಂಬಾ ಕ್ವಶನ್ಸ್ ಬಂದಿದಾವೆ. ಇಷ್ಟು ಕ್ವಶನ್ಸ್ ಬಂದಿದಾವೆ, 60-70 ಕ್ವಶನ್ಸ್ ಬಂದಿದಾವೆ. ಸೊ ಯಾರಾದ್ರೂ ಓದ್ಬೇಕು, ನನಗೆ ಹೇಗೆ ಓದ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರೆ ಇದನ್ನ ಓದ್ಬೋದು. ಸಕ್ಸಸ್ ಅನ್ನೋದು ಯಾವಾಗ್ಲೂ ಸುಮ್ನೆ ಬರೋದಿಲ್ರಿ. ಸಕ್ಸಸ್ ಬರ್ಬೇಕಾದ್ರೆ ಅದರದೇ ಆದಂತ ಪ್ರಯತ್ನ ಇಡಬೇಕು. ಅದ್ರ ಹಿಂದೆ ನಿರಂತರ ಶ್ರಮ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ಧೈರ್ಯ ಇರಬೇಕು. ಯಶಸ್ಸು ಮತ್ತು ಧೈರ್ಯ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನೀವು ಧೈರ್ಯದಿಂದ ಮುನ್ನುಗ್ಗಿದ್ರೆ ಯಶಸ್ಸು ಅನ್ನೋದು ನಿನ್ ಜೊತೆಲಿ ಬರ್ತದೆ. ಅರ್ಥ ಆಗ್ತಿದೆ? ಆ ಯಶಸ್ಸು ಯಾವಾಗ್ಲೂ ಬರ್ಬೇಕಂತ ಇಲ್ಲಿ ಅನ್ಕೊಂಡು ಯೋಚನೆ ಮಾಡ್ಕೊಂತ ಇರೋದಿಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಒಂದ್ಸರಿ ಸೋಲಾಯ್ತು ಅಂತ ಹೇಳ್ಬಿಟ್ಟು ಹಿಂದೆ ಸರಿ ಬರೋದು. ಡೋಂಟ್ ಟೈ ಬಿಫೋರ್ ಯುವರ್ ಡೆತ್ ಅಂತ ಹೇಳ್ತೀವಿ. ಒಂದ್ಸರಿ ಸೋಲಾಯ್ತು ಅಂತ ಹೇಳ್ಬಿಟ್ಟು ಹಿಂದೆ ಸರಿದ್ ಬಿಟ್ರೆ ಏನಾಗ್ತದೆ, ಅಲ್ಲಿ ನಿನ್ನ ಜೀವನ ಮುಗ್ದೋಯ್ತು. ಒಂದ್ಸರಿ ಸೋಲಾಯ್ತಾ, ಎಸ್, ಟೇಕ್ ಇಟ್ ಇಸ್ ಎ ಚಾಲೆಂಜ್. ಆ ಸೋಲನ್ನೇ ಮೆಟ್ಟಲಾಗಿಸ್ಕೊಂಡು ನಾನು ಸಾಧನೆ ಮಾಡ್ತೀನಿ, ಸಾಧಕನಾಗಿ ನನ್ನ ಊರಿಗೆ, ನನ್ನ ತಂದೆ ತಾಯಿಗೆ ಹೆಮ್ಮೆ ತರ್ತೀವಿ ಅನ್ನೋದು ದೊಡ್ಡ ಇದು. ಮತ್ತೆ ಅವಕಾಶ ಪ್ರತಿಯೊಬ್ಬರಿಗೂ ಸಿಗೋದಿಲ್ರಿ. ಸೊ ಅವಕಾಶ ಪ್ರತಿಯೊಬ್ಬರಿಗೂ ಸಿಗೋದಿಲ್ಲ. ಸಿಕ್ಕಿರೋ ಅವಕಾಶವನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅದ್ಭುತಗಳೇ ಕ್ರಿಯೇಟ್ ಮಾಡ್ಬೋದು. ಯಾವಾಗ್ಲೂ ಅವಕಾಶವನ್ನು ಸವಾಲಾಗಿ ಸ್ವೀಕರಿಸಿ. ಎಸ್, ಮಾಡ್ಬೇಕು. ಇವಾಗ ನಾನು ಬಂದಿದ್ದೀನಿ ಕಾಂಪಿಟೇಟಿವ್ ಫೀಲ್ಡ್ ಅಂದ್ರೆ ಮಾಡ್ಬೇಕಂದ್ರೆ ಮಾಡ್ಲೇಬೇಕು. ಇಲ್ಲಿ ಧೈರ್ಯದಿಂದ ಮುನ್ನುಗ್ಗಿ ಯೋಚನೆ ಮಾಡ್ತಾ ಇರ್ಬೇಕು. ನನ್ನ ಸಕ್ಸಸ್ ಅಷ್ಟೇ. ಅವಕಾಶ ಸಿಕ್ಕಿದೆ, ಈ ಅವಕಾಶ ಮಿಸ್ ಮಾಡ್ಕೊಂಡ್ರೆ ನಾನು ಬೆಳಿಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅವಕಾಶ ಮಿಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಅವಕಾಶ ಇದ್ದವ್ರಿಗೂ ಅದೇ ಸಬ್ಜೆಕ್ಟ್, ಅದೇ ಹಿಸ್ಟ್ರಿ, ಅದೇ ಎಕನಾಮಿಕ್ಸ್, ಎವ್ರಿಥಿಂಗ್ ಸೇಮ್ ಇರ್ತದೆ. ಆಗ ಏನ್ ಮಾಡ್ತೀರಾ? ಅರ್ಥ ಆಗ್ತಿದ್ಯಾ? ಬೆಳಿಬೇಕು ಅಷ್ಟೇ. ನಾನು ಬಂದಿದ್ದೀನಿ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಹೆಚ್ಚಿಟ್ಟಿನಿ, ಬೆಳಿಬೇಕಷ್ಟೇ. ಅರ್ಥ ಆಗ್ತಿದ್ಯಾ? ಎಸ್, ಹಿಸ್ಟ್ರಿ ಬುಕ್ ಯಾವ ರೆಫರ್ ಮಾಡ್ಲಿ? ದಯವಿಟ್ಟು ಚಿಗುರುನೇ ಹಿಸ್ಟ್ರಿ ಬುಕ್ ಬರ್ತಾ ಇದೆ. ಆಸ್ ವೆಲ್ ಆಸ್ ಪಾಸಿಬಲ್ ನಿಮ್ಗೆ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಡ್ಯೂಟಿ ಇಲ್ವಾ? ಎಸ್, ಇಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಮನೇಲಿ ರೆಸ್ಟ್ ಅಲ್ಲಿ ಇದ್ರಿ, ಸೊ ಹಾಗಾಗಿ ಡ್ಯೂಟಿ ಇಲ್ಲ. PSI ಕಟ್ ಆಫ್ ಮಾರ್ಕ್ಸ್ ಎಷ್ಟು ಇರುತ್ತೆ ಸರ್? ಯಾವುದೇ PEC PSI ಯಾವುದೇ ಕಟ್ ಆಫ್ ಮಾರ್ಕ್ ಫ್ರೀ ಡಿಪೆಂಡ್ ಆಗಿರೋದಿಲ್ಲ. ಡಿಪೆಂಡ್ಸ್ ಆನ್ ದಿ ಕ್ವಶನ್ ಪೇಪರ್, ಹೇಗೆ ಟಫ್ ಇದೆಯಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಬಟ್ ಸೇಫರ್ ಸೈಡ್ ಅಂದ್ರೆ 80 to 85 ಪ್ಲಸ್ ನೀವು ಮಾಡ್ಕೊಂಡು 30 to 35 ಪ್ಲಸ್ ನೀವು ಇನ್ನು ಪೇಪರ್ 1 ಅಲ್ಲಿ ಮಾಡ್ಕೊಂಡ್ರೆ ಯು ವಿಲ್ ಬಿ ಸೇಫರ್ ಸೈಡ್. ಚಿಗುರು ಬುಕ್ ಪೋಸ್ಟ್ ಮುಖಾಂತರ ಸಿಗುತ್ತಾ? 100% ಪೋಸ್ಟ್ ಮುಖಾಂತರ ಸಿಗುತ್ತೆ. ನನ್ನ ನಂಬರ್ ಆಮೇಲೆ ಕೊಡ್ತೀನಿ, ದಯವಿಟ್ಟು ತಗೊಳ್ಳಿ. PSIಗೆ ಎಷ್ಟು ಚಾನ್ಸ್ ಸರ್? ಅಶು, PSIಗೆ ಎಷ್ಟು ಚಾನ್ಸ್? ಅಷ್ಟು ಚಾನ್ಸ್ ಅಂತ ಏನೂ ಇಲ್ಲ. ನಿಮ್ಮ ಏಜ್ ಆಗೋವರೆಗೂ 21 ಇಂದ ಹಿಡಿದು 21 ನೀವು ಎಲಿಜಿಬಲ್ ಆಗ್ತೀರಾ. ನೀವು ಇಫ್ ಆರ್ OBC 32 ಏಜ್ ವರೆಗೂ ನೀವು ಮಾಡ್ಬೋದು. OBC ಎಲ್ಲ ಅಂತಂದ್ರೆ 30 ವರ್ಷದವರೆಗೂ ಎಷ್ಟು ಅವಕಾಶ ಸಿಗ್ತಾವೋ ಅಷ್ಟು ನೀವು ಮಾಡ್ಬೋದು. ನ್ಯೂಸ್ ಪೇಪರ್ ಯಾವ್ದು ರೆಫರ್ ಮಾಡಬೇಕು? ಸೊ ನನ್ನ ಕೇಳಿದ್ರೆ ನೀವು ಪೊಲೀಸ್ ಇಲಾಖೆಗೆ ಮಾತ್ರ ಪ್ರಿಪರೇಷನ್ ಮಾಡ್ತಿದ್ನಿ ಅಂದ್ರೆ ನ್ಯೂಸ್ ಪೇಪರ್ ಓದೋ ಅವಶ್ಯಕತೆ ಇಲ್ಲ. ಅದು ಓದ್ಲೇಬೇಕು ಅಂತಂದ್ರೆ ವಿಜಯವಾಣಿಯವರು ₹1
ರೂಪಾಯಿ ನೋಡ್ರಿ ಇದು ಬರ್ತಿತ್ತಲ್ಲ, ಸೊ ಅದನ್ನ ರೆಫರ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ತುಂಬಾ ಅನ್ವಾಂಟೆಡ್ ಜಾಸ್ತಿ ಇರ್ತದೆ. ನಾವೇನ್ ಮಾಡ್ತೀವಿ, ನ್ಯೂಸ್ ಪೇಪರ್ ಓದ್ತಿದೀವಿ ಅಂತ ಹೇಳ್ಬಿಟ್ಟು 1 ಅವರ್ 2 ಅವರ್ ವೇಸ್ಟ್ ಮಾಡ್ತೀವಿ. ಸೊ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ. ಈಗ ಏನಾಗ್ತಿದೆ, ಮ್ಯಾಗಝಿನ್ಸ್ ಬರ್ತಾ ಇದಾವೆ, ಪ್ಲಸ್ GK ಟುಡೇ ವೆಬ್ಸೈಟ್ ಇದೆ, ಅರ್ಥ ಆಗ್ತಿದ್ಯಾ? ಸೊ ನಿಮ್ಮ ಮ್ಯಾಗಝಿನ್ಸ್, ನಿಮ್ಮ GK ಟುಡೇ ರೆಫರ್ ಮಾಡ್ಕೊಂಡು ನಿಮಗೆ ಏನ್ ಬೇಕು ಬೇಡರಲ್ಲ ನೀವು ತಿಳ್ಕೊಂಡು ಹೇಳಿದ್ರು ಮಾಡ್ಬೋದು. ಸರ್ PSI ಗೆ ಬೆಸ್ಟ್ ಕೋಚಿಂಗ್ ಸೆಂಟರ್ ಚಿಗುರು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಧಾರವಾಡ. ಓಕೆ, ನಮ್ದು PC ಆಗಿದೆ. PSI ಗೆ ಫಸ್ಟ್ ಪೇಪರ್ ತಿಳಿಸ್ಕೊಡಿ. PSI ಫಸ್ಟ್ ಪೇಪರ್ ಬಗ್ಗೆ ದಯವಿಟ್ಟು ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಇದೆ, ಇಟ್ಸ್ ಲೆಂಥಿ ಪ್ರೋಸೆಸ್, ದಯವಿಟ್ಟು ಮಾಡಿ. ಮತ್ತೆ ನಾನು ನಿಮ್ಮಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀನಿ, ವಿಶೇಷವಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಯಾರು ಪ್ರಿಪರೇಷನ್ ಮಾಡ್ತಿದೀವಿ ಅನ್ನೋರು. ಸರ್ ನಾನು ಕನ್ನಡ ಮೀಡಿಯಂ ಸರ್, ನನಗೆ ಇಂಗ್ಲಿಷ್ ತುಂಬಾ ಕಷ್ಟ ಆಗುತ್ತೆ ಸರ್, ನಾನು ಬಡತನದಿಂದ ಬಂದವರು, ನಾನು ಬಡವಾಗಿರುವ ನಿಮ್ ಬಡತನ, ನಿನ್ನ ಎಜುಕೇಶನ್ ಯಾರು ಕೇಳೋದಿಲ್ಲ. ನಾನು ಇನ್ನೂ ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಸಹೋದ್ಯೋಗಿಗಳಿದಾರಲ್ಲ ಸುಮಾರು 100ರಲ್ಲಿ 50ರಿಂದ 60% ಎಲ್ಲ BA ಮಾಡಿ ಬಂದವ್ರೆ. ಅದ್ರಲ್ಲಿ ತುಂಬಾ ಜನ SLC ಫೇಲು, PUC ಫೇಲು, ಡಿಗ್ರಿ ಫೇಲ್ ಆಗಿ ಬಂದವ್ರೆ. ಸೊ ನಿನ್ನ ಡಿಗ್ರಿಗೆ ಅದೆಲ್ಲ ನಿನ್ನ ಮಾರ್ಕ್ಸ್ ಅಷ್ಟೇ, ನಿನ್ನ ಎಲಿಜಿಬಿಲಿಟಿ ಅಷ್ಟೇ. ಇವತ್ತು ಕುತ್ಕೊಂಡು ನಾನು ಕೆಲಸ ಮಾಡ್ಲಿಕ್ಕೆ, ನಾನು ವರ್ಕ್ ಮಾಡ್ಲಿಕ್ಕೆ, ನಾನು ಕಲೀಲಿಕ್ಕೆ ಅವಕಾಶ ಮಾಡ್ಕೊಂಡು ನಾನು ಬೆಳಿತೀನಿ ಅಂತಂದ್ರೆ 100% ಆಗ್ತೀರಾ. ಟ್ರಾನ್ಸ್ಲೇಷನ್ ಅನ್ನೋದು ದೊಡ್ಡ ಬೆಟ್ಟ ಏನಲ್ಲ, ಅದ್ರಿಂದ ಬಿದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಟ್ರಾನ್ಸ್ಲೇಷನ್ ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ 8th 9th 10th ಯಾವ್ದಾದ್ರು ಒಂದು ಬುಕ್ ತಗೊಳ್ಳಿ ಬ್ರದರ್, ಒಂದು ಬುಕ್ ತಗೊಳ್ಳಿ, ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ತಗೊಳ್ಳಿ. ಇಂಗ್ಲಿಷ್ ಅಲ್ಲಿ ಫಸ್ಟ್ ಯೂನಿಟ್ ಏನಿರ್ತಲ್ಲ ಕನ್ನಡದಲ್ಲೂ ಅದೇ ಇರ್ತದೆ. ಸೊ ಕನ್ನಡದಲ್ಲಿ ಪ್ರಥಮ ಪ್ಯಾರ, ಇಂಗ್ಲಿಷ್ ಅಲ್ಲಿ ಅದೇ ಪ್ಯಾರ ಇರ್ತದೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದು, ಸಜೆಸ್ಟ್ ಮಾಡೋದಿಷ್ಟೇ, ಜಸ್ಟ್ ಟೇಕ್ ದಟ್ ಬುಕ್. ಓಕೆ, ಒಂದೇ ಒಂದು ಲೈನ್ ಹಿಸ್ಟ್ರಿ, ಒಂದು ಲೈನ್ ಕನ್ನಡದಲ್ಲಿ ಬರ್ಕೊಳ್ಳಿ, ಸೇಮ್ ಲೈನ್ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಅದನ್ನ ಕೆಳಗಡೆ ಬರ್ಕೊಳ್ಳಿ. ಇಂಗ್ಲಿಷ್ ಗೊತ್ತಾಗ್ಲಿ 2 ಸರಿ 3 ಸರಿ 4 ಸರಿ ಬರೀರಿ, 4ನೇ ಸರಿ ಬರೆದಾಗ ಒಂದ್ ಸ್ವಲ್ಪ ಐಡಿಯಾ ಸಿಗ್ತದೆ. ಸೊ ಬೇಸ್ಡ್ ಆನ್ ಐಡಿಯಾ, ಹಿಂಗ ಆಗ್ತಾ ಇದೆ, ಕನೆಕ್ಟಿಂಗ್ ವರ್ಡ್ ಬಂದ್ರೆ ಏನು, ಸೊ ಅದಕ್ಕೆ ಏನ್ ಲಿಂಕ್ ಕೊಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ಬೇಕು. ನಿಮ್ಗೆ ಯಾವ್ದು ಡಿಫಿಕಲ್ಟಿ ಅಂತ ಅನ್ಸುತ್ತಲ್ಲ ಅದನ್ನ ಒಂದು ಹಿಂದೆ ಬಿದ್ರೆ 100% ಸಾಧ್ಯ ಆಗ್ತದೆ. ಪ್ರತಿದಿನ ಒಂದೊಂದೇ ಲೈನ್ ಮಾಡ್ಕೊಂಡು ಹೋಗಿ. ಸೊ ಇವತ್ತು 1 ಲೈನ್ ಇಂದ ಸ್ಟಾರ್ಟ್ ಮಾಡಿ, 1 ವಾರ ಆದ್ಮೇಲೆ 2 ಲೈನ್ಗೆ ಹೋಗಿ, 2 ವಾರ ಆದ್ಮೇಲೆ 3 ಲೈನ್ಗೆ ಹೋಗಿ. ಅರ್ಥ ಆಗ್ತಿದ್ಯಾ? ಅದನ್ನ ನೀವು ಮಾಡಿದ್ರೆ 100% ಸಕ್ಸಸ್ ಆಗೇ ಆಗ್ತದೆ. ಅರ್ಥ ಆಗ್ತಿದ್ಯಾ? ಸೊ ಅಲ್ಲಿ ಏನ್ ಮಾಡ್ತೀರಾ, 1 ವಾರ ಬೇರೆ ಹಿಸ್ಟ್ರಿ ಮಾಡ್ಕೊಂಡು ಹೋಗಿ, 1 ವಾರ ಎಕನಾಮಿಕ್ಸ್ ಮಾಡ್ಕೊಂಡು ಹೋಗಿ. ಅರ್ಥ ಆಗ್ತಿದ್ಯಾ? ಜೊತೆಗೆ ಚಿಗುರು ಟ್ರಾನ್ಸ್ಲೇಷನ್ ಬುಕ್ ಇದೆ, ಎಲ್ಲಾ ಕ್ವಶನ್ ಪೇಪರ್ಸ್ ಸಾಲ್ವ್ ಕ್ವಶನ್ ಪೇಪರ್ಸ್ ಮಾಡಿದೀನಿ. ಅದ್ರಲ್ಲಿ ಮತ್ತೆ ಲಾಸ್ಟ್ ಅಲ್ಲಿ ಕೀ ಪಾಯಿಂಟ್ಸ್ ಅಂತ ಕೊಟ್ಟಿದ್ದೀನಿ. ಆ ಕೀ ಪಾಯಿಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಸೊ ದಟ್ ನಿಮ್ಗೆ ಏನಾಗ್ತದೆ, ಯಾವ್ದೋ ಒಂದು ಟಾಪಿಕ್ ಮೇಲೆ ಕೊಟ್ಟಿರ್ತಾನೆ, ಅವ್ನು ಎಲ್ಲೇ ಹೋದ್ರೂ ಇಲ್ಲೇ ಕೊಡ್ಬೇಕಲ್ಲ. ಒಂದು ಕರೆಂಟ್ ಇವೆಂಟ್ಸ್ ಅಥವಾ ಹಿಸ್ಟ್ರಿನೋ ಎಕನಾಮಿಕ್ಸ್ ಜಿಯೋಗ್ರಫಿನೋ ಕೊಡ್ಬೋದಲ್ಲ. ಆ ಜಿಯೋಗ್ರಫಿ ಪದಗಳ ಪರಿಚಯ ನಿಮ್ಗೆ ಆದಾಗ ಈಸಿಯಾಗಿ ಬರ್ಕೊಂಡು ಹೋಗ್ತೀರಾ. ಪ್ರತಿದಿನ ನೀವು ಮಾಡ್ಬೇಕು. ನೀವು ಎಲ್ಲಿವರೆಗೂ ಜಾಬ್ ಸಿಕ್ಕು ನಾನು ಫಸ್ಟ್ ತಿಂಗಳು ಸ್ಯಾಲರಿ ಬಂದಿದೆ ಅಂತ ಹೇಳ್ತೀರೋ ಅಲ್ಲಿವರೆಗೂ ನೀವು ಪ್ರಿಪರೇಷನ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಸೊ ಕಮೆಂಟ್ ಗೆ ರಿಪ್ಲೈ ಮಾಡ್ತಾನೆ ಇಲ್ಲ, ಇಲ್ಲಿ 100 ಕಮೆಂಟ್ಸ್ ಬರ್ತಾ ಇದಾವೆ, ಅದಕ್ಕೆ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಹಲೋ ಹಾಯ್. ಮೆಂಟಲ್ ಎಬಿಲಿಟಿ ಎಕನಾಮಿಕ್ಸ್ ಪ್ರಾಬ್ಲಮ್ ಇದೆ, ಏನ್ ಮಾಡ್ಲಿ ಸರ್? ಮೆಂಟಲ್ ಎಬಿಲಿಟಿ ನಿಮ್ಗೆ ಸಮಸ್ಯೆ ಅಂತ ಅನ್ಸ್ತಾ ಇದೆ ಅಂತಂದ್ರೆ ದಯವಿಟ್ಟು ನಿಮ್ಮ ಓಲ್ಡ್ ಕ್ವಶನ್ ಪೇಪರ್ಸ್ ಗೆ ಹೋಗಿ ಮೆಂಟಲ್ ಎಬಿಲಿಟಿ ಎಲ್ಲ ಒಂದ್ ಕಡೆ ಹಾಕೊಳ್ಳಿ. ನಿಮ್ಗೆ ಅಲ್ಲಿ ಇರೋದೇ ಒಂದು 10 ಮೆಥಡ್ ಇದೆ. ಎಕ್ಸಾಂಪಲ್ ಟ್ರೈನ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಏಜ್ ಪ್ರಾಬ್ಲಮ್ಸ್, ಸೀರೀಸ್ ಕಂಪ್ಲೀಷನ್ ಆಗಿರ್ಬೋದು, ಮತ್ತೆ ರಕ್ತ ಸಂಬಂಧ ಆಗಿರ್ಬೋದು, ಮತ್ತೆ ಸರಳ ಬಡ್ಡಿ, ಇವೆಲ್ಲ ಇದಾವೆ. ಅದರಲ್ಲಿ ಸಿಂಪಲ್ ಫಾರ್ಮುಲಾ ಸಿಗ್ತವೆ. ಮೆಂಟಲ್ ಎಬಿಲಿಟಿ ಇರೋ ಎಲ್ಲಾ ಕರ್ನಾಟಕ ಇಲಾಖೆ ನಡೆದ ಎಲ್ಲಾ ಎಕ್ಸಾಮ್ಸ್ ಅಲ್ಲಿ ಈಸಿಯೆಸ್ಟ್ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಎಕ್ಸಾಮ್ಸ್. ಸೊ ಅದಕ್ಕೆ ಒಂದು ನೋಟ್ಸ್ ತರ ಮಾಡ್ಕೊಳ್ಳಿ. ಏನು ಸಿಂಪಲ್ ನಿಮ್ಗೆ ಗೊತ್ತಿರುವಂತಹ ಒಂದು ಸೂತ್ರಗಳು ಇದು ಮಾಡ್ಕೊಳ್ಳಿ. ಸೂತ್ರಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಅಪ್ಲೈ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ. ಸೊ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗಿ. ಒಂದಿನಕ್ಕೆ ಒಂದೇ ಮೆಥಡ್ ಕಲೀರಿ ಸಾಕು, ಮೋರ್ ಸಫಿಷಿಯಂಟ್. ಅದ್ ರಿಲೇಟೆಡ್ ಎಷ್ಟು ಕ್ವಶನ್ಸ್ ಬಂದಿದ್ದು ಒಂದ್ ಕಡೆ ಹಾಕೊಳ್ಳಿ, ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಹಿಂಗೆ ಕ್ವಶನ್ಸ್ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅದೇ ಮೆಥಡ್ ಅಲ್ಲೇ ಕೇಳ್ತಾನೆ. ನೀನು ಕಷ್ಟ ಅನ್ಕೊಂಡ್ರೆ ಕಷ್ಟ, ಈಸಿ ಅನ್ಕೊಂಡ್ರೆ ಈಸಿ. ಸೊ ಎಕನಾಮಿಕ್ಸ್ ಸೇಮ್, ಎಕನಾಮಿಕ್ಸ್ ಅಷ್ಟೇ. ಎಕನಾಮಿಕ್ಸ್ ನಿಮ್ಗೆ ಎಲ್ಲಿ ಕ್ವಶನ್ಸ್ ಕೇಳ್ತಾರಪ್ಪ, ಒಂದು ತೆರಿಗೆ ಮೇಲೆ ಕೇಳ್ತಾರೆ, ನೇರ ತೆರಿಗೆನ ಅಥವಾ ಪ್ರತ್ಯಕ್ಷ ತೆರಿಗೆನ ಪರೋಕ್ಷ ತೆರಿಗೆ ಅಂತ ಕ್ವಶನ್ ಕೇಳ್ತಾರೆ. ರಿಸರ್ವ್ ಬ್ಯಾಂಕ್ ಮೇಲೆ ಒಂದು ಕ್ವಶನ್ ಇರ್ತದೆ. ಅದಾದ್ಮೇಲೆ ಬ್ಯಾಂಕ್ ರೇಟು, ಕ್ಯಾಶ್ ರಿಸರ್ವ್ ರೇಷಿಯೋ, SLR ಅಂದ್ರೆ ಅದ್ರ ಮೇಲೆ ಒಂದು ಕ್ವಶನ್ ಇರ್ತದೆ. ಅದಾದ್ಮೇಲೆ ಯಾವ ಒಂದು ಬ್ಯಾಂಕು ಅದರ ಕೇಂದ್ರ ಕಚೇರಿ ಎಲ್ಲಿದೆ, ಅಥವಾ ಯಾವ್ದು ಸಮಿಟ್ಗಳು, ಯಾವ ಸಮಿಟ್ ಎಲ್ಲೆಲ್ಲಿ ನಡೆದಿದೆ, ಬ್ರಿಕ್ಸ್ ಎಲ್ಲಿದೆ, ಈ ತರ ಕ್ವಶನ್ಸ್ ನಿಮ್ಮನ್ನ ಕೇಳ್ತಾ ಹೋಗ್ತಾರೆ. ಅದಾದ ನಂತರ ಎಲ್ಲಿ ಕೇಳ್ತಾರೆ ಕ್ವಶನ್, ಯಾವ ಸಮಿತಿ ಯಾವ್ದು ಸಂಬಂಧಿಸಿದ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ರೀಸೆಂಟ್ ಆಗಿ ಏನೋ ಡೆವಲಪ್ಮೆಂಟ್ಸ್ ಆಗಿದೆ, ರೀಸೆಂಟ್ ಆಗಿ ಯಾವ್ದಾದ್ರು ಯೋಜನೆ ತಂದಿದ್ಯಾ ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಕ್ವಶನ್ ಪೇಪರ್ಸ್ ರೆಫರ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲಾ ತಯಾರಿಗೆ ಮೂಲ ನಿಮ್ಮ ಕ್ವಶನ್ ಪೇಪರ್ಸ್. ನಿಮ್ಮ ಕ್ವಶನ್ ಪೇಪರ್ಸ್ ನ ಕರೆಕ್ಟ್ ಆಗಿ ನೀವು ಅನಲೈಸ್ ಮಾಡಿದ್ದೆ ಆದ್ರೆ ಹಿಸ್ಟ್ರಿ ಕ್ವಶನ್ಸ್ ಇಲ್ಲೇ ಬರ್ತದೆ ಅಂತ ಗೊತ್ತಾಗ್ತದೆ, ಎಕನಾಮಿಕ್ಸ್ ಕ್ವಶನ್ಸ್ ಇಲ್ಲೇ ಬರ್ತದೆ ಅಂತ ಗೊತ್ತಾಗುತ್ತೆ. ಎಸ್, ಚಿಗುರು ಬುಕ್ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ. PC ಚೆಸ್ಟ್ ಎಷ್ಟಿರ್ಬೇಕು? ಸೊ ಯೂಶಲಿ 80 to 85 ಇರಬೇಕು. ಎಕ್ಸ್ಪಾನ್ಷನ್ ಆದಾಗ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗಬೇಕು. 160 ಸೆಂಟಿಮೀಟರ್ ಹೈಟ್ ಇದೆ, ಇಲ್ಲ 166 ಇದ್ರೆ ಕಷ್ಟ, 168 ಮಾಡಬೇಕು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಮೇ ಬಿ ನಿಮ್ ಏಜ್ ಇದು ಇನ್ಕ್ರೀಸ್ ಆಗುತ್ತೆ. ಏಜ್ ಕಡಿಮೆ ಇದ್ರೆ ಹೈಟ್ ಇನ್ಕ್ರೀಸ್ ಆಗುತ್ತೆ. ಇಂಟರ್ವ್ಯೂ ಬಗ್ಗೆ ಹೇಳಿ. ಮಹಿಳೆಯವರ ಇಂಟರ್ವ್ಯೂ ಇಲ್ಲ, ಇಂಟರ್ವ್ಯೂ ಕ್ಯಾನ್ಸಲ್ ಮಾಡಿದ್ರೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಯಾವುದು ಇಂಟರ್ವ್ಯೂ ಇಲ್ಲ.
Vinuta, your inspiration, my inspiration. Thank you so much. ಧಾರವಾಡ